ಎಲ್ರಿಗೂ ನಮಸ್ಕಾರ. ನಾನು ಶ್ವೇತಾ ಶ್ರೀನಿವಾಸ್. ಇವತ್ತು ಕುಕಿಂಗ್ ಬ್ಲಾಗ್ ಜೊತೆ ಬಂದೆ. ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಬರೋ ಯೋಚನೆ ಏನಪ್ಪ ತಿಂಡಿ ಮಾಡೋದು ಅಂತ. ಹಿಂದಿನ ದಿನ ರಾತ್ರಿನೇ ಯೋಚಿಸಿ ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ರೂ ಕೂಡ ಬೆಳಗ್ಗೆ ಅದಕ್ಕೆ ಸೈಡ್ಸ್ ಏನು ಮಾಡೋದು ಅನ್ನೋದೇ ದೊಡ್ಡ ಯೋಚನೆ ಆಗುತ್ತೆ. ಹಾಗೆ ಇವತ್ತು ನಮ್ಮ ಮನೇಲಿ ದೋಸೆಗೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊತ್ತಿಗೆ ನಮ್ಮನೆ ಗಿಡದಲ್ಲಿ ತುಂಬ ಬದನೆಕಾಯಿ ಬಿಟ್ಟಿತ್ತು. ಅದು ನೋಡಿದ ಮೇಲೆ ಚಟ್ನಿ ಮಾಡೋಕ್ಕೆ ಹೆಂಗೆ ಮನಸ್ಸು ಬರುತ್ತೆ. ಹಾಗಾಗಿ ಬದನೆಕಾಯಿ ಕೊಯ್ಯೋಣ ಅಂತ ಹೋಗಿ ಬದನೆಕಾಯಿ ಕೊಯ್ಕೊಂಡು ತೊಗೊಂಡು ಬಂದು ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸು ಇದೆಲ್ಲದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ಹಾಗೆ ಇದೆಲ್ಲ ವಿಡಿಯೋ ಮಾಡಿದ್ದು ನನ್ನ ಮಗಳು, ಅದನ್ನು ಮೆನ್ಷನ್ ಮಾಡು ಅಂತ ಹೇಳಿದಾಳೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿಮೆಣಸು ಹಾಕಿ ಈರುಳ್ಳಿ ಹಾಕೋಷ್ಟೊತ್ತಿಗೆ ಒಗ್ಗರಣೆ ಎಲ್ಲ ಸೀದೋಗಿತ್ತು. ನನ್ನ ಮಗಳೇನೋ ಕರೆದಿದ್ಲು, ಹೋಗಿ ಬರೋ ಅಷ್ಟೊತ್ತಿಗೆ ಸೀದೋಯ್ತು. ಹಾಗೆ ಟೊಮೆಟೊ ಹಾಕಿದೆ. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಅಡುಗೆ ಮಾಡಬೇಕಾದ್ರೆ ಕಾಮನ್ ಅನಿಸ್ಬಿಟ್ಟಿದೆ. ಅದರಲ್ಲೂ ಮಕ್ಕಳಿದ್ದ ಮನೇಲಂತೂ ಕಾಮನ್. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಎಲ್ಲ ಹಾಕಿ ಉಪ್ಪು, ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಏನಾದರೂ ಫ್ಲೇವರ್ ಆ್ಯಡ್ ಆಗುತ್ತೆ ಅಂತ ನೀರು ಹಾಕಿ ಸ್ವಲ್ಪ ಬೇಯಿಸಿ ಕಾಯಿ ತುರಿ ಹಾಕಿದ್ರೆ ಸೂಪರಾಗಿರೋ ಪಲ್ಯ ರೆಡಿ. ಹಾಗೆ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕಾಗಿ ಫುಲ್ ತಯಾರಾಗಿತ್ತು. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಗರಿ ದೋಸೆ ರೆಡಿ ಆಯಿತು. ನನ್ನ ಮಗಳಿಗೆ ದೋಸೆ, ಪಲ್ಯ ಹಾಗೆ ಬೆಲ್ಲ ಇರಲೇಬೇಕು. ಹವ್ಯಕರ ಮನೆಯಲ್ಲಿ ಬೆಲ್ಲ ಇಲ್ಲ ಅಂದರೆ ತಿಂಡಿ ಆಗಲಿ ಊಟ ಆಗಲಿ ಯಾವುದು ಕಂಪ್ಲೀಟ್ ಅನಿಸುತ್ತೆ. ಸೊ ಬೆಲ್ಲ ಇಷ್ಟ ಆದಮೇಲೆ ತಿಂಡಿ ತಿಂದು ಸ್ಕೂಲ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕಿಂತ ಮುಂಚೆ ಅಡುಗೆ ಮಾಡಬೇಕು ಅಂತ ಏನು ಅಡುಗೆ ಮಾಡೋದು ಅಂತ ನೋಡಿದಾಗ ನಿನ್ನೆ ಅಮ್ಮನ ಮನೆಯಿಂದ ತೊಗೊಬಂದಿದ್ದು ಜಾಯಿಕಾಯಿ ನೆನಪಾಯಿತು. ಜಾಯಿಕಾಯಿನ ಬೀಜ ತೆಗೆದು ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡೆ. ತುಂಬ ಎಳೆ ಬೀಜ ಇದ್ದರೆ ಅದನ್ನು ಕೂಡ ಹೆಚ್ಚಿಟ್ಕೋಬೋದು. ಹಾಗೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ, ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್, ಕಾಳುಮೆಣಸು, ನಾನು ವೈಟ್ ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು, ನಮ್ಮ ಮನೇಲಿ ಇರಲಿಲ್ಲ. ಹಾಗೆ ಜಾಯಿಕಾಯಿನ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕು. ನಾನು ಜಾಸ್ತಿ ಖಾರ ಮಾಡ್ತಿಲ್ಲ, ಯಾಕೆಂದರೆ ಬೇರೆ ರೆಸಿಪಿನ ನಾನು ಜಾಸ್ತಿ ಖಾರ ಮಾಡ್ತಿದ್ದೀನಿ. ಯಾವುದಾದ್ರೂ ಒಂದು ಸ್ವಲ್ಪ ಕಡಿಮೆ ಖಾರ ಇದ್ದರೆ ನನ್ನ ಮಗಳು ತಿಂತಾಳೆ ಅನ್ನೋ ಕಾರಣಕ್ಕೆ. ಈ ಫ್ರೈ ಮಾಡಿರೋ ಐಟಮ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ, ಉಪ್ಪು ಹಾಕಿ ಫುಲ್ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಆಗಿರೋಂಥ ಜಾರ್ನಲ್ಲಿರೋವಂಥದ್ದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮಜ್ಜಿಗೆ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ನನ್ನ ಮಗಳು ತಿನ್ನಲ್ಲ, ಹಾಗಾಗಿ ನಾನು ಕೊಡಲ್ಲ. ಆ್ಯಂಡ್ ನೆಕ್ಸ್ಟು ರೆಸಿಪಿ ಮತ್ತೊಂದು ಬೇಕಲ್ಲ, ಏನಾದರೂ ಒಂದೇ ಇದ್ದರೆ ಹೇಗೆ ಊಟ ಮಾಡೋಕ್ಕಾಗತ್ತೆ ಅಂತ ನಿಂಬೆ ಗಿಡದ ಕುಡಿ ಎಲೆಗಳಿರುತ್ತಲ್ಲ, ಇನ್ನು ಚಿಗುರು ಎಲೆಗಳು, ಅದನ್ನು ಕೊಯ್ಕೊಂಬಂದು ಚಟ್ನಿ ಮಾಡೋಣ ಅಂದ್ಕೊಂಡೆ, ಗೊಜ್ಜು. ಸೊ ಅದು ನಮ್ಮ ಮನೆಯಲ್ಲೇ ಇದೆ. ನನ್ನ ಅಡುಗೆಗೆ ಯೂಸ್ ಮಾಡುವಂಥ ಅರ್ಧಕ್ಕರ್ಧ ಪದಾರ್ಥಗಳು ಅಥವಾ ಏನು ರಾ ಮೆಟೀರಿಯಲ್ಸ್ ಇರುತ್ತೆ ಅದನ್ನು ನಾನು ಮನೆಯಲ್ಲೇ ಇರೋದನ್ನೇ ಯೂಸ್ ಮಾಡ್ತೀನಿ. ಹಾಗಾಗಿ ನಿಂಬೆ ಕುಡಿನ ಕೊಯ್ಕೊಂಡು ಚಂದ ಮಾಡಿ ವಾಶ್ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡೆ. ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿದೆ. ಎಣ್ಣೆ ಹಾಕೋ ಅಷ್ಟರಲ್ಲಿ ನೆನಪಾಗಿದ್ದು, ಅಯ್ಯೋ ಸೂಜಿಮೆಣಸೆ ಕೊಯ್ಕೊಬಂದಿಲ್ಲ ಅಂತ. ಮತ್ತೆ ಗ್ಯಾಸ್ ಆಫ್ ಮಾಡಿ ಹೊರಗಡೆ ಬಂದು ಸೂಜಿಮೆಣಸಿನ ಗಿಡದಿಂದ ಸೂಜಿಮೆಣಸಿನ ಕೊಯ್ಕೊಂಡು ವಾಪಸ್ ಹೋಗಿ ಮತ್ತೆ ಶುರು ಮಾಡಿದೆ. ಸೊ ಬಾಣಲಿಗೆ ಎಣ್ಣೆ ಮೊದಲೇ ಹಾಕಿಟ್ಟಿದ್ದೆ. ಅದಕ್ಕೆ ಜೀರಿಗೆ, ಬ್ಲ್ಯಾಕ್ ಪೆಪ್ಪರು, ಆಮೇಲೆ ನಿಂಬೆ ಎಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಬಾಡಿಸಿದ್ರೆ ಸಾಕಾಗತ್ತೆ, ಕಲರ್ ಚೇಂಜ್ ಆಗೋದು ಗೊತ್ತಾಗತ್ತೆ.
ಅದಾದಮೇಲೆ ಕೊಯ್ಕೊಂಬಂದಿರೋ ಸೂಜಿ ಮೆಣಸನ್ನು ಹಾಕಿ ಚೆಂದ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋದು. ಅದನ್ನು ಫ್ರೈ ಮಾಡಿರೋ ಅಂಥದ್ದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಕಾಯಿ, ಉಪ್ಪು, ಹಾಗೆ ಹುಳಿಗೆ ಮಾವಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಹುಣಸೆ ಹಣ್ಣು ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಮಾವಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ತರಿಯಾಗಿ ರುಬ್ಕೊಂಡೆ. ಅಲ್ಲಿಗೆ ನಿಂಬೆ ಕುಡಿ ಗೊಜ್ಜು ರೆಡಿ. ಪ್ಲೇಟ್ಗೆ ಮಾವಿನಕಾಯಿ, ಕಡ್ಗಾಯಿ, ಉಪ್ಪಿನಕಾಯಿ, ನಿಂಬೆ ಕುಡಿ ಗೊಜ್ಜು, ಅನ್ನ, ಬದನೆಕಾಯಿ ಪಲ್ಯ, ಹಾಗೆ ಜಾಯಿಕಾಯಿ ತಂಬಳಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು. ಜಾಯಿಕಾಯಿ ತಂಬಳಿ ಯಾಕೆಂದರೆ ಅದು ಒಳ್ಳೆ ನಿದ್ದೆ ಕೊಡುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅದನ್ನು ಊಟ ಮಾಡಿದ್ರೆ. ಮಧ್ಯಾಹ್ನ ಹೊತ್ತಲ್ಲಿ ಇದನ್ನು ಊಟ ಮಾಡಿ ನಿದ್ದೆ ಮಾಡಿಬಿಟ್ರೆ ಸಂಜೆ 4 ಗಂಟೆ ತನಕ ಒಳ್ಳೆ ನಿದ್ದೆ. ಸೊ ಇವತ್ತಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.